ದೇವರು ನಮಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂದಾಗ ಹಲವಾರು ಆಲೋಚನೆಗಳಿರ್ತವೆ, ಹಲವಾರು ದಾರಿಗಳಿರ್ತವೆ, ಹಲವಾರು ಒಂದು ಸಹಕರಣೆ ಕೂಡ ನಮ್ಮ ಜೊತೆಲಿ ಇರ್ತದೆ. ಆದರೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಒಂಟಿ ಹೋರಾಟವನ್ನು ಓಡಾಡ್ತಾ ಇದ್ದೀವಾ, ಒಂಟಿ ಯುದ್ಧವನ್ನು ಮಾಡ್ತಿದ್ದೇವ ಅನ್ನೋ ಒಂದು ಪ್ರಶ್ನೆ ಅನೇಕ ಸಾರಿ ನಮಗೆ ಕಾಡ್ತಾನೆ ಇರುತ್ತೆ. ಇದರ ಮಧ್ಯದಲ್ಲಿ ಏನಪ್ಪ ನನ್ನ ಭವಿಷ್ಯ, ನಾನು ಏನು ಮಾಡಬೇಕು, ನಾನು ಯಾವ ರೀತಿ ಇರಬೇಕು, ಏನು ನನ್ನ ಮನಸ್ಸಿನಲ್ಲಿ ಏನೋ ಒಂದು ನೋವಿದೆ, ನನ್ನೊಳಗಿರುವಂಥ ಆಲೋಚನೆಗಳನ್ನ ಹಂಚ್ಕೊಳ್ಬೇಕು ಅಥವಾ ನನ್ನ ನೋವನ್ನು ಯಾರಾದರೂ ತಿಳಿದುಕೊಳ್ಬೇಕು ಅನ್ನೋ ಒಂದು ಚಿಂತಾಭಾರ ಹೆಚ್ಚಾಗಿರುತ್ತೆ. ತುಂಬ ಚಿಂತೆ ಮಾಡ್ತೇವೆ, ತುಂಬ ಕಷ್ಟದಲ್ಲಿರ್ತೇವೆ, ಯಾರಿಗೂ ಕೂಡ ಹೇಳಿಕೊಳ್ಳಲಾದಂಥ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನಾನೊಂದು ವಿಷಯವನ್ನು ಹೇಳ್ತೇನೆ. ದೇವರ ಸತ್ಯವೇದ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಿನ್ನ ಚಿಂತಾಭಾರವನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿರುವಂಥ ವಚನ ಇದೆ. ತುಂಬ ಚಿಂತೆ ಮಾಡ್ತಿದ್ರೆ ಅದು ನಿಮಗೆ ಒಳ್ಳೆಯದೂ ಅಲ್ಲ, ನಿನಗೆ ಇನ್ನೂ ಭಯವನ್ನು ಹುಟ್ಟಿಸುತ್ತದೆ ಹೊರತು ನಿರೀಕ್ಷೆಯನ್ನಲ್ಲ. ನಿನ್ನ ಜೀವಿತದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಂದ್ರೆ ನಿನ್ನ ಚಿಂತಾಭಾರವನ್ನು ಯೋಗ್ಯವಾದಂಥ ದೇವರ ಕೈಯಲ್ಲಿ ಇಟ್ಟು ನೋಡು. ಆತನು ನಿನಗೋಸ್ಕರ ಚಿಂತಿಸ್ತಾನೆ. ಯಾಕಂದರೆ ಆತನು ನಿನ್ನ ಮೇಲೆ ಒಂದು ಕಾಳಜಿಯನ್ನು ವಹಿಸುವಂಥ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೆನ್.